ಕೋಲಾರ ತಾಲೂಕಿನ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗಳಾದ ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ಅವರುಗಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿರುವ ಭ್ರಷ್ಟಾಚಾರ ಲೋಕಾಯುಕ್ತ ತನಿಖೆ ನಡೆಸಬೇಕು ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಡಿಸೆಂಬರ್ 23ನೇ ತಾರೀಕು ಕೋಲಾರ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಬನಹಳ್ಳಿ ಜಿ ಚಿಕ್ಕನಾರಾಯಣ ಅವರು ಹೇಳಿದರು. ಬಂಗಾರಪೇಟೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಡಗೂರು ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಬಾಬು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಹರೀಶ್ ಕುಮಾರ್ ಅವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸಗಿರುವ ಭ್ರಷ್ಟಾಚಾರದ ವಿರುದ್ಧ ಈಗಾಗಲೇ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗಳ ಮುಂಭಾಗ ಪ್ರತಿಭಟನೆ ನಡೆಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಪಿಡಿಒಗಳ ವಿರುದ್ಧ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನ ಜರುಗಿಸದೇ ಇರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಬಾಗೇವಾಡಿರವರು ದಕ್ಷ ಅಧಿಕಾರಿಯಾಗಿದ್ದು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರವರು ಆರ್ಟಿಐ ಕಾರ್ಯಕರ್ತರಿಗೆ ಮಣಿದು ಸಂಘಟನೆಕಾರರಿಗೆ ಮನ್ನಣೆ ನೀಡದಿರುವುದು ಯಾಕೆ ಎಂದು ಪ್ರಹಾರ ನಡೆಸಿದ್ರು. ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ವಿರುದ್ಧ ಕ್ರಮ ಜರುಗಿಸುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಹಾಗಾಗಿ ಇದೇ 23ರಂದು ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪ್ರವೀಣ್ ಬಾಗೇವಾಡಿ ಇಸ್ ವೆರಿ ಗುಡ್. 100% ಅವರ ಸೇವೆಯನ್ನ, ಅವರ ಒಂದು ದಕ್ಷತೆಯನ್ನ, ಅವರ ಪ್ರಾಮಾಣಿಕತನವಾದಂತಹ ಕಾರ್ಯವೈಖರಿಯನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ಆದರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಮಂಜುನಾಥರವರು ಕಳ್ಳ ಕರುಣಕರನ್ನ ರಕ್ಷಣೆ ಮಾಡುವುದರಲ್ಲಿ ಅವರು ತಮ್ಮ ಮೇಲ್ಗೈಯನ್ನು ಸಾಧಿಸ್ತಾ ಇದ್ದಾರೆ. ಆದ ಕಾರಣದಿಂದ ಹುಡುಗೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ನೀವು ಮಾಡಿರ್ತಕ್ಕಂಥ ಹಗರಣ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿ ನಾಚಿಕಾಗಬೇಕು. ನಿಮ್ಮ ರಮೇಶ್ ಬಾಬು ಏನು ದಿಮಾಗ್ ನಿಮ್ಮ ತಾತ ಮಾಡಿಸುತ್ತೆ ಪಂಚಾಯತಿ, ನಿಮ್ಮ ಅಪ್ಪನ ಪ್ರತ್ಯೇಕವಾದಂತಹ ಖಾಸಗಿ ಕಚೇರಿ ನಡೆಸಿದಲ್ಲ, ಸರ್ಕಾರಿ ಕಚೇರಿಯನ್ನು ಅವನು ಹರೀಶ್ ಅವನು ನಾನು ಯಾರು ಏನು ಮಾಡಿದ್ರೆ ನನಗೇನು ರಾಜಕಾರಣ ಇದೆ, ಇವಾಗ 1 ಲಕ್ಷ ಬಿಸಾಕ್ ಕೊಟ್ಟರೆ ನನಗೆ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋ ಮಾತನಾಡ್ತಾರೆ. ಇದು ನಿಜವಾದ ಸತ್ಯ ಸಂಗತಿಗಳನ್ನು ನಾನು ಸಮಾಜವನ್ನು ಪ್ರಸ್ತುತಪಡಿಸ್ತೇನೆ. ಅವನೊಬ್ಬ ಆರ್ಟಿಐ ಕಾರ್ಯಕರ್ತರು ಬಂದರೆ ಅವನಿಗೆಲ್ಲ ಭಯ ಪಟ್ಟು ಎದ್ದು ನಿಂತ್ಕೊಳ್ತಾರೆ. ಅಧಿಕಾರ ನಾಶ ನಿಮಗೆ ಅವನ ಹಕ್ಕು ಮಾಹಿತಿನ ಹೆಸರಿಟ್ಕೊಂಡು ಅರ್ಜಿಗಳನ್ನು ಕೊಟ್ಕೊಂಡು ಎಲ್ಲರ ಬಳಿ ದಗಬಾಜಿ ಕೆಲಸ ಮಾಡಿಕೊಂಡು ಒಂದು ದಿವಸ ಹಾಹಾಕಾರವಾದ ಬಂಗ್ಲಾವನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ಅವನೇನು ಆದಾಯ ಮತ್ತು ತೆರಿಗೆ ಇಲಾಖೆಯಿಂದ ಆದಾಯ ಮತ್ತು ತೆರಿಗೆ ಪಾವತಿ ಮಾಡ್ಕೊಳ್ತಾರ. ಯಾರು ಬಂಗ್ಲೆಗಳಲ್ಲಿ ಬಂತು, ಅವನ ಕಾರಣಗಳಲ್ಲಿ ಬಂದಂತ ಎಲ್ಲಿಂದ ಬಂತು, ಅವನಿಗೆ ರಕ್ಷಣೆ ಯಾಕೆ ಬಂತು? ಇಂಥ ಒಬ್ಬ ಅಲಂಕೋರರ ಒಬ್ಬ ಆರ್ಟಿಐ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಬೆಲೆ ಹೋರಾಟಗಾರರಿಗೆ ಇನ್ನು ಯಾಕೆ ಅವ್ನು ರಕ್ಷಣೆ ಕೊಡ್ತಾ ಇದ್ದೀರಾ? ಯಾಕೆ ಅವ್ನು ಬೆಂಗಾವಲು ನಿಂತಿದ್ದೀರಾ? ಅಂತ ಒಂದು ಅಗರಣಕೋರನಿಗೆ ಒಂದು ದಿವಸ ನೀವು ಎಲ್ಲ ಅಧಿಕಾರಿಗಳು ಭಯ ಪಡುವಂಥದ್ದು ಏನಿದೆ? ಏನು ಭಯ ಇದೆ? ಏನೋ ಅವನ ಆರ್ಟಿಐ ಕಾರ್ಯಕರ್ತನಾಗಿ ಹಕ್ಕು ಮಾಹಿತಿಯನ್ನು